ಹಾಯ್, ವೆಲ್ಕಮ್ ಟು ಅಭಿಶ್ರ ಜೀವಿ. ಸಮಯ ಮತ್ತು ತಾಳ್ಮೆ ಇವೆರಡೂ ಜೀವನದ ದೊಡ್ಡ ಶಿಕ್ಷಕ. ಶ್ರೀ ಕೃಷ್ಣನ ಪ್ರಕಾರ ಸಮಯ ಮತ್ತು ತಾಳ್ಮೆಯ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ ಬನ್ನಿ. ಶ್ರೀ ಕೃಷ್ಣನಲ್ಲಿ ನಂಬಿಕೆ ಇಡಿ. ಸಮಯ ಬಂದಾಗ ಎಲ್ಲವೂ ಒಳ್ಳೆಯದಾಗುತ್ತದೆ. ಈ ಜಗತ್ತಿನಲ್ಲಿ ದೇವರ ಅನುಮತಿ ಇಲ್ಲದೆ ಏನೂ ನಡೆಯುವುದಿಲ್ಲ. ಈ ನಂಬಿಕೆ ನಮ್ಮ ಜೀವನದ ಪ್ರತಿಯೊಂದು ಕಷ್ಟದ ಸಮಯದಲ್ಲಿಯೂ ಶಕ್ತಿ ನೀಡುತ್ತದೆ. ಭಗವದ್ಗೀತೆ ಕೇವಲ ಒಂದು ಪುಸ್ತಕವಲ್ಲ, ಇದು ಜೀವನಕ್ಕೆ ಹೊಸ ದಿಕ್ಕನ್ನು ನೀಡುವ ದೈವಿಕ ಶಕ್ತಿಯಾಗಿದೆ. ಇದು ನಿರಾಸೆಯಲ್ಲಿರುವ ಮನಸ್ಸಿಗೆ ಆಸೆ ನೀಡುತ್ತದೆ, ದುಃಖದಲ್ಲಿರುವ ಹೃದಯಕ್ಕೆ ಧೈರ್ಯ ನೀಡುತ್ತದೆ, ತಪ್ಪಿದ ದಾರಿಗೆ ಸರಿಯಾದ ದಿಕ್ಕು ತೋರಿಸುತ್ತದೆ. ಶ್ರೀಕೃಷ್ಣನ ಮಾತುಗಳಲ್ಲಿ ಸೋಲು ಎನ್ನುವುದು ಕಥೆಯ ಕೊನೆಯಲ್ಲ, ಬದಲಾಗಿ ಹೊಸ ಅಧ್ಯಾಯದ. ಒಬ್ಬ ವ್ಯಕ್ತಿ ಸತ್ತಾಗ ತನ್ನ ದಾರಿ ಮುಗಿದು ಹೋಯಿತು ಎಂದುಕೊಳ್ಳುತ್ತಾನೆ. ಆದರೆ ನಿಜವಾಗಿ ಪ್ರತಿಯೊಂದು ಸೋಲು ಕೂಡ ಹೊಸ ದಿಕ್ಕನ್ನು ತೋರಿಸುವ ದಾರಿದೀಪ. ಅದು ನಮ್ಮನ್ನು ನಿಲ್ಲಿಸಲು, ನಮ್ಮನ್ನು ಇನ್ನಷ್ಟು ಜಾಗರೂಕರಾಗಿ ಮುಂದೆ ಸಾಗಿಸಲು ಬರುತ್ತದೆ. ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಜೀವನದಲ್ಲಿ ಎಂದಿಗೂ ನಿರಾಸೆ ಕಾಣುವುದಿಲ್ಲ. ಯೋಚಿಸಿ ನೋಡಿ, ಒಬ್ಬ ಬನಸಿಗ ಹೊಸ ಅಡುಗೆ ಮಾಡಲು ಪ್ರಯತ್ನಿಸುತ್ತಾನೆ. ಮೊದಲ ಬಾರಿಗೆ ಅದು ಸರಿಯಾಗಿ ಆಗದಿದ್ದರೆ ಅವನು ಮತ್ತೆ ಅದನ್ನು ಮಾಡುತ್ತಾನೆ, ಸರಿಪಡಿಸಿ ಮುಂದಿನ ಬಾರಿ ಮತ್ತಷ್ಟು ಉತ್ತಮವಾಗಿ ಮಾಡುತ್ತಾನೆ. ಅವನನ್ನು ಒಬ್ಬ ಉತ್ತಮ ಬನಸಿಗನಾಗಿ ಮಾಡುತ್ತದೆ. ಜೀವನದಲ್ಲಿ ಹೀಗೆ ನಾವು ಎಡುತ್ತೇವೆ, ಸೋಲುತ್ತೇವೆ, ಆದರೆ ಸೋಲುಗಳೇ ಮುಂದಿನ ಹೆಜ್ಜೆಯನ್ನು ಕಲಿಸುತ್ತವೆ. ಜೀವನವು ಹಾಗೆ, ನಾವು ಸೋಲುತ್ತೇವೆ ಹಾಗೂ ಸೋಲುಗಳೇ ನಮ್ಮ ಜೀವನದ ಹೊಸ ಪಾಠಗಳನ್ನು ಕಲಿಸುತ್ತವೆ. ಹಾಗೆ ಒಬ್ಬ ಶಿಲ್ಪಿಯನ್ನು ನೋಡಿ, ಅವನು ಮೂರ್ತಿಯನ್ನು ಕೆತ್ತುವಾಗ ತಪ್ಪು ಮಾಡಿದರೆ ಅವನು ಮೂರ್ತಿಗಳನ್ನು ಕೆತ್ತುವುದನ್ನು ನಿಲ್ಲಿಸುತ್ತಾನೆಯೇ ಇಲ್ಲ, ಅವನು ಕಲಿಯುತ್ತಾನೆ, ಮತ್ತಷ್ಟು ಎಚ್ಚರಿಕೆಯಿಂದ ಮುಂದುವರಿಸುತ್ತಾನೆ. ಕೊನೆಗೆ ಒಂದು ಸುಂದರವಾದ ಕಲೆ ಸೃಷ್ಟಿಯಾಗುತ್ತದೆ. ಈ ಪಾಠ ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಫೇಲ್ ಆದಾಗ ಅವನಿಗೆ ತಾನು ಸೋತಂತೆ ಅನಿಸುತ್ತದೆ, ಆದರೆ ಅದು ಅವನ ದುರ್ಬಲತೆಯನ್ನು ತೋರಿಸುತ್ತದೆ. ಮುಂದಿನ ಪ್ರಯತ್ನದಲ್ಲಿ ಅವನು ಯಶಸ್ವಿಯಾಗುತ್ತಾನೆ. ಒಂದು ಸಣ್ಣ ಹೊಳೆ ದಾರಿಯಲ್ಲಿ ದೊಡ್ಡ ಮರ ಬಂದಾಗ ಅದು ನಿಲ್ಲುವುದಿಲ್ಲ, ಅದರ ಬದಲು ಅದರ ದಿಕ್ಕನ್ನು ಬದಲಾಯಿಸಿ ಸಮುದ್ರವನ್ನು ಸೇರುತ್ತದೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಅಡೆತಡೆ ಹೊಸ ದಾರಿಯನ್ನು ತೋರಿಸುತ್ತದೆ. ಆದ್ದರಿಂದ ಸೋಲನ್ನು ಅಂತ್ಯ ಎಂದು ಭಾವಿಸಬೇಡಿ. ಶ್ರೀಕೃಷ್ಣನ ಮತ್ತೊಂದು ಮಹತ್ವದ ಸಂದೇಶ. ಅಸೂಯೆ ಎನ್ನುವುದು ಒಂದು ಕಿಡಿಯಂತೆ, ಮೊದಲು ಹತ್ತಿಕೊಂಡವನನ್ನೇ ಸುಡುತ್ತದೆ. ಬೇರೆಯವರ ಸಂತೋಷ ನೋಡಿ ಅಸೂಯೆ ಪಡುವುದು ನಮ್ಮ ನೆಮ್ಮದಿಯನ್ನು ನಾವೇ ಕಳೆದುಕೊಳ್ಳಂತಾಗುತ್ತದೆ. ಪ್ರತಿಯೊಬ್ಬರ ಜೀವನ ವಿಭಿನ್ನ, ಹಾಗೆಯೇ ಯಶಸ್ಸಿನ ಸಮಯವೂ ವಿಭಿನ್ನ. ನೀವು ನಿಮ್ಮ ದಾರಿಯನ್ನು ಗಮನವಿಟ್ಟು ನಡೆದರೆ ಯಶಸ್ಸು ನಿಮಗೆ ಬರುತ್ತದೆ ಅನ್ನುವುದು ಸತ್ಯ. ಅದೃಷ್ಟ ಶ್ರಮಿಸುವವರ ಜೊತೆಗೆ ಇರುತ್ತದೆ, ಪ್ರಯತ್ನವಿಲ್ಲದೆ ಏನೂ ಸಿಗುವುದಿಲ್ಲ. ಯಶಸ್ಸು ಪಡೆಯಲು ಪ್ರಯತ್ನ ಮಾಡಲೇಬೇಕು. ಅದೃಷ್ಟ ಎನ್ನುವುದು ಮಾಯಾಜಾಲವಲ್ಲ, ಅದು ನಮ್ಮ ಶ್ರಮದ ಫಲ. ಶ್ರೀಕೃಷ್ಣ ಹೇಳುವಂತೆ, ನಿನ್ನ ಕೆಲಸವನ್ನು ನೀನು ಮಾಡು. ಜೀವನದಲ್ಲಿ ಹಲವಾರು ಬಾರಿ ತಪ್ಪು ದಾರಿಯಲ್ಲಿದ್ದೇವೆ ಎಂದು ಅನಿಸುತ್ತದೆ, ಆದರೆ ನಂತರ ತಿಳಿಯುತ್ತದೆ ಅದೇ ನಮ್ಮನ್ನು ಸರಿಯಾದ ಜಾಗಕ್ಕೆ ತಂದಿತು. ನಮ್ಮ ಜೀವನದಲ್ಲಿ ಏನಾದರೂ ದೂರವಾದರೆ ಅದು ನಮ್ಮದಾಗಿರಲಿಲ್ಲ ಎಂದು ತಿಳಿದುಕೊಳ್ಳಿ. ನಿಮಗಾಗಿ ಇರುವುದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ತಾಳ್ಮೆಯಿಂದ ಇರಿ, ನಂಬಿಕೆಯಿಂದ ಇರಿ, ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ತಾಳ್ಮೆಯಿಂದ ಇರಿ, ನಂಬಿಕೆಯಿಂದ ಇರಿ, ಎಲ್ಲವೂ ನಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. ಇಂದು ಕಷ್ಟದಲ್ಲಿ ಇದ್ದರೆ ಅದು ಅಂತ್ಯವಲ್ಲ, ಹೊಸ ಆರಂಭ. ನೆನಪಿಡಿ, ಜೀವನವು ಎಂದಿಗೂ ಏನೇ ಕಾರಣವಿಲ್ಲದೆ ಏನನ್ನೂ ಕಳೆದುಕೊಳ್ಳುವುದಿಲ್ಲ. ಅದು ನಿಮಗೆ ಇನ್ನೂ ಉತ್ತಮವಾದುದನ್ನು ಕೊಡುತ್ತದೆ. ನಿಮ್ಮ ಪಯಣ ಮುಂದುವರಿಯುತ್ತದೆ. ಒಂದು ಕನಸು ಒಡೆದು ಹೋದರೆ ಪಯಣ ಅಲ್ಲಿಗೆ ಮುಗಿದು ಹೋಯಿತು ಎಂದರ್ಥ ಅಲ್ಲ, ಬದಲಾಗಿ ನಿಮಗಾಗಿ ಒಂದು ಹೊಸ ಕನಸು ಅವಶ್ಯಕತೆ. ಅಂದು ನಿಮ್ಮನ್ನು ಹೊಸ ದಿಕ್ಕಿನ ಕಡೆ ಕೊಂಡೊಯ್ಯಬಹುದು. ಒಡೆದ ಕನಸುಗಳಿಂದಲೇ ಹೊಸ ಭರವಸೆಗಳು ಹುಟ್ಟುತ್ತವೆ. ಒಂದು ವಸ್ತು ನಿಮ್ಮ ಕೈಯಿಂದ ಜಾರಿ ಹೋದರೆ ನೀವು ಅದನ್ನು ಕಳೆದುಕೊಂಡೆ ಎಂದು ಯೋಚಿಸಬೇಡಿ, ಬದಲಾಗಿ ಅದು ನಿಮ್ಮದಾಗಿರಲಿಲ್ಲ ಎಂದು ತಿಳಿಯಿರಿ. ಪ್ರತಿ ಕತ್ತಲೆಯ ನಂತರ ಹೊಸ ಬೆಳಕು ಬಂದೇ ಬರುತ್ತದೆ. ದೈವಿಕ ಸಮಯ. ಎಲ್ಲವೂ ನಾವು ಬಯಸಿದಾಗ ನಡೆಯುವುದಿಲ್ಲ, ಆದರೆ ಸಮಯ ಬಂದಾಗ ಎಲ್ಲವೂ ಸರಿಯಾದ ರೀತಿಯಲ್ಲಿ
ಜರುಗಿ ಹೋಗುತ್ತದೆ. ಫಲದ ಮೇಲಿನ ನಂಬಿಕೆ, ಫಲಿತಾಂಶದ ಬಗ್ಗೆ ಚಿಂತಿಸದೆ ನಿಮ್ಮ ಕರ್ತವ್ಯವನ್ನು ನೀವು ಶ್ರದ್ಧೆಯಿಂದ ಮಾಡಿ ಉಳಿದಿದ್ದನ್ನು ಸಮಯಕ್ಕೆ ಬಿಟ್ಟು ಬಿಡಿ. ಆತುರ ಬೇಡ. ಅತ್ಯಂತ ಸುಂದರವಾದ ಹೂಗಳು ಅರಳುವ ಸಮಯ ಬೇಕಾಗುತ್ತದೆ. ಅದೇ ರೀತಿ ನಿಮ್ಮ ಪ್ರಯತ್ನಗಳು ಮತ್ತು ತಾಳ್ಮೆ ಖಂಡಿತವಾಗಿಯೂ ಫಲ ನೀಡುತ್ತದೆ. ಖಂಡಿತ ನೀವು ಹೇಳುವುದು 100% ಸತ್ಯ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಜೀವನದಲ್ಲಿ ಪ್ರತಿಯೊಂದು ವಿಷಯಕ್ಕೂ ಒಂದು ನಿರ್ದಿಷ್ಟ ಸಮಯವಿರುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಭಗವಾನ್ ಶ್ರೀಕೃಷ್ಣನ ಭಕ್ತರಾಗಿದ್ದರೆ ಜೈ ಕೃಷ್ಣ ಎಂದು ಕಮೆಂಟ್ ಮಾಡಿ.